ನಾನು ಎಲ್ಲ ಪಟ್ಟಿಯನ್ನ ಹೇಳಲಿಕ್ಕೆ ಹೋಗುದಿಲ್ಲ. ಈ ಪೆನಲ್ಟಿ ಹಾಕ್ತಕ್ಕಂಥದ್ದು 10% ಪೆನಲ್ಟಿ ಹಾಕ್ತಕ್ಕಂಥ ಅವಶ್ಯಕತೆ, ಒಂದು 10 ಪಟ್ಟು ಮಾಡ್ತಕ್ಕಂಥದ್ದು. ಒಂದು ರಿಕ್ಷಾ ಅವನ ಪೆನಲ್ಟಿ ಕಟ್ಟದಿದ್ರೆ ಒಂದು ದಿವಸಕ್ಕೆ 50 ರೂಪಾಯಿ ಕಟ್ಟಬೇಕು. ಏನು ಎಷ್ಟು ಗೊತ್ತಾಗಿದೆ. ಈ ತಿದ್ದುಪಡಿಯ ಪರಿಣಾಮ ದಿವಸಕ್ಕೆ 50 ರೂಪಾಯಿ, 2 ದಿವಸಕ್ಕೆ 100 ರೂಪಾಯಿ, ಹೀಗೆ ಜಾಸ್ತಿ ಆಗ್ತಾ ಹೋಗ್ತದೆ. ಇವತ್ತು ಇಂತಹ ಒಂದು ಪರಿಸ್ಥಿತಿ ರಿನ್ಯೂವಲ್ ಮಾಡಬೇಕಾದಾಗ ಇವತ್ತು ಅವರ ಎಕ್ಸ್ಪೈರಿ ಡೇಟ್ ನಂತರ ಬಹುಶಃ ಬಹಳಷ್ಟು ಜಾಸ್ತಿ 100 ರೂಪಾಯಿ 1500ವರೆಗೆ ಕಟ್ಟಬೇಕಾದಂತ ಒಂದು ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಇವತ್ತು ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ. 3 ವರ್ಷ ರಿನ್ಯೂವಲ್ ಮಾಡಿಸಾಕ್ತಿದ್ದೆ, 3 ವರ್ಷ ಇದ್ದದನ್ನ 10 ವರ್ಷ ಮಾಡ್ತೀವಿ ಅಂತ ಹೇಳತಕ್ಕಂಥದ್ದನ್ನು ಹೇಳಿದ್ದಾರೆ. ಇದು ಭರವಸೆ ಮಾತು. ಓಟಿಗಾಗಿ ಅದನ್ನು ಅವರು ಬಹಿರಂಗ ಒಪ್ಪಿಕೊಳ್ತಾರೆ. ಒಂದು ಮನೆಗೆ 25 ಲಕ್ಷ ಕೊಡ್ತೀವಿ, ಕಪ್ಪು ಹಣವನ್ನ ವಿದೇಶ ತರ್ತೀವಿ, ದೇಶದ ಕಪ್ಪು ಹಣದ ವಿಚಾರ ಮಾತಾಡಲಿಲ್ಲ. ಇದೊಂದು ಭ್ರಮ ಮೂಡಿಸ್ತಕ್ಕಂಥ ಕಾರ್ಯಕ್ರಮ. ದೇಶದ ಕಪ್ಪು ಹಣದ ವಿಚಾರ ಇದೊಂದು ಜನರಿಗೆ ಕಪ್ಪು ಹಣ ಹೊರಗೆ ಬಂದಿದೆ ಅಂತ ಜನರಿಗೆ ಹೇಳಬೇಕಲ್ಲ ಬಾಯಲ್ಲಿ. ಅವರು ಹೇಳಿದ್ದು ವಿದೇಶದಲ್ಲಿರ್ತಕ್ಕ ಕಪ್ಪು ಹಣವನ್ನು ತರ್ತೀವಿ. ವಿದೇಶದಲ್ಲಿ ಒಂದೇ ಒಂದು ಪೈಸೆ ತರುವಂತ ಯೋಗ್ಯತೆ ಅರ್ಹತೆ ಇವರಿಗಿಲ್ಲ. ಇವರು ಮಾತಾಡ್ತಕ್ಕಂಥದ್ದು ಏನ್ ಮಾತಾಡ್ತಾರೆ? ಒಂದು ಯೋಗ್ಯತೆ ಮತ್ತು ಅರ್ಹತೆ ಇವರ ಜೀವನದಲ್ಲಿಲ್ಲ. ಮೋದಿಯವರ ಅವನ ಜನ್ಮ ಕುಂಡಲಿಯಲ್ಲಿ ಬರೋದಿಲ್ಲ, ಅದು ತರುವಂಥದ್ದು ಅವನ ಜನ್ಮ ಕುಂಡಲಿಯಲ್ಲಿ ಇಲ್ಲ. ಆ ಜನ್ಮ ಕುಂಡಲಿಯಲ್ಲಿ ಇರ್ತಕ್ಕಂಥದ್ದು ಇವತ್ತು ಒಂದು ಮನೆಗೆ 25 ಲಕ್ಷ ನಾವು ಕೊಡ್ತೀವಿ ಅನ್ನುವಂಥ ಇಲೆಕ್ಷನ್ ಮಾತು. ಅದು ಒಂದು ರೀತಿಯಲ್ಲಿ ಅಮಿಷ ಓಟಿದಂತ ರೀತಿಯಲ್ಲಿ ಓಟಿನ ಅಮಿಷವನ್ನು ಓಟ್ ತಗೊಂಡು ಒಬ್ಬ ಮುಖಂಡ ಇರ್ತಾನೆ. ಅದು ಚುನಾವಣೆಗಾಗಿ ಮಾತಾಡಿದ್ವಿ ನಾವು ಚುನಾವಣೆಗಾಗಿ ಸತ್ಯ ಹೇಳಿದ್ದಾರೆ. ಬಹುಶಃ ಅಂಥ ಜನರು ಈ ದೇಶದ ಅಧಿಕಾರದಲ್ಲಿದ್ದಾರೆ ಅಂತ ಹೇಳುವಂಥದ್ದು ನಮಗೆಲ್ಲ ನಾಚಿಕೆ ತರ್ತಕ್ಕಂಥ ವಿಚಾರ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾಚಿಕೆ ತರ್ತಕ್ಕಂಥ ವಿಚಾರ. ಪ್ರತಿ ವಿಚಾರ ಕೂಡ ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅದನ್ನೆಲ್ಲ ಮತ್ತೆ ಪರೋಕ್ಷವಾಗಿ ತಂದಿರ್ತಕ್ಕಂಥ ಬಹುಶಃ ನಾವೇ ಮಾಡಿದ್ದೇವೆ ಅಂತ ಹೇಳಿ ಆಧಾರ್ ಕಾರ್ಡ್ನ ಬಗ್ಗೆ ಬಹುಶಃ ಎಲ್ಲ ಜನಸಾಮಾನ್ಯರ ಬಾಯಿಂದ ಸರ್ಕಾರದ ವಿರುದ್ಧ ಮಾತಾಡ್ತಕ್ಕಂಥ ರೀತಿಯಲ್ಲಿ ಅವರ ಪ್ರಚಾರ ಇತ್ತು. ಆದರೆ ಅವರು ಅಧಿಕಾರಕ್ಕೆ ಬಂದು ಮಾಡಿದ್ದನ್ನೇ ಅದನ್ನೇ ಮಾಡ್ತಾರೆ. ಬಹುಶಃ ಸುಳ್ಳನ್ನೇ 1000 ಸಲ ಹೇಳಿ ಸತ್ಯ ಮಾಡ್ತಕ್ಕಂಥದ್ದು ಕೂಡ ಅವರ ಒಂದು ಸುಳ್ಳು ಹೇಳಿದ್ರೆ ನಮ್ಮ ಜನ್ಮಸಿದ್ಧ ಹಕ್ಕು. ಬಿಜೆಪಿಯವರ ಜನ್ಮಸಿದ್ಧ ಹಕ್ಕು ಯಾವುದು ಅಂತ ಹೇಳಿದ್ರೆ ಸುಳ್ಳು ಹೇಳು. ಅದೆಷ್ಟು ವಿಚಾರವನ್ನು ಕೂಡ ನಾವು ಹೇಳ್ತೀವಿ. ಅನೇಕ ವಿಷಯಗಳು ಇವತ್ತು ನಮ್ಮ ಸಮಾಜದಲ್ಲಿ ಓಡಾಡ್ತಕ್ಕಂಥ ಸದರಿ ಸುದ್ದಿಗಳು, ಬಿಜೆಪಿಯ ಮೂಲದಿಂದ ಬಂದಿರತಕ್ಕಂಥ ಸುದ್ದಿಗಳು, ಮತೀಯವಾದಿ ಶಕ್ತಿಗಳಿಂದ ಬಂದಿರತಕ್ಕಂಥ ಸುದ್ದಿಗಳು ಅಂತ ಹೇಳ್ತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ನಾವು 2 ವಿಚಾರಗಳ ಮುಂದಿಟ್ಟುಕೊಂಡು ಇವತ್ತು ಆರ್ಟಿಒ ಕಚೇರಿ ಕಡೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಒಂದು, ವಾಹನ ಚಾಲಕರು ಮಾಲಕರು ಎಲ್ಲರಿಗೂ ಕೂಡ ಈ ಕಡೆ ಗಮನ ಹರಿಸಬೇಕು. ತಮಗೆ ಆದ ತೊಂದರೆಯನ್ನ ಮೌನವಾಗಿ ಸಹಿಸಿಕೊಳ್ತಕ್ಕಂಥದ್ದಲ್ಲ, ಅದನ್ನು ಬಹಿರಂಗವಾಗಿ ಪ್ರತಿಭಟನೆ ಮಾಡತಕ್ಕಂಥ ಧೈರ್ಯವನ್ನ ಇವೆಲ್ಲ ತೋರಿಸಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿ. ಬಹುಶಃ ಇಷ್ಟು ಆದ್ರೂ ಕೂಡ ಮೌನವಾಗಿ ಹಾಕಿದ್ದಾರೆ ಅಂತ ನನಗೆ ಗೊತ್ತಾಗಿದೆ. ಬಹುಶಃ ಕೆಲವರು ಮಾಡಿದ ತಪ್ಪುಗಳದು ನಮಗೆ ಆಶೀರ್ವಾದ ಅಂತ ತಿಳ್ಕೊಂಡಿದ್ದಾರೆ. ಇವತ್ತು ನೋಟ್ ಬ್ಯಾನ್ನಲ್ಲಿ ತೊಂದರೆ ಆದರೂ ಕೂಡ ಅದು ಮುಂದೆ ನಮ್ಗೆ ಒಳ್ಳೆದಾಗುತ್ತೆ. ವೋಟರ್ ಟ್ಯಾಕ್ಸ್ ತಿದ್ದುಪಡಿ ನಮಗೆ ಅನ್ಯಾಯ ಆದರೂ ಕೂಡ ಅದು ಬಿಜೆಪಿ ಮಾಡಿದಲ್ಲ, ಸರಿ ಪರವಾಗಿಲ್ಲ ಅಂತ ಹೇಳುವಂತ ಪರವಾಗಿಲ್ಲ ಅಂತೇಳಿ ಬಹುಶಃ ಈ ತರ ಜನಸಾಮಾನ್ಯರಿಗೆ ಒಂದು ರೀತಿಯ ಮಾನಸಿಕವಾಗಿ ಅವರ ಪ್ರಚಾರ ವೈಖರಿ ಅಲ್ಲಿವರೆಗೆ ಹೋಗುತ್ತೆ. ನೋಟು ಬಂದಿಯನ್ನು ವಿರೋಧ ಮಾಡಿದರೆ ಇವೇನೋ ಕಲ್ಲರ ಇದನ್ನ ಇದೆ ಎಂ ಕೈಯಲ್ಲಿ ಅಂತ ಹೇಳುವಂತ ಒಂದು ಮಾತು ಬರ್ತದೆ ಅಂತಕ್ಕಂಥ ಸ್ಥಿತಿ. ಇವತ್ತು ಬಿಜೆಪಿ ಮೋದಿಯವರನ್ನು ಟೀಕೆ ಮಾಡಿದ್ರು ದೇಶ ದ್ರೋಹಿಗಳು ಅಂತ ಹೇಳುವಂತ ಮಟ್ಟಿಗೆ ಜನರನ್ನ ಏಮಾರಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಈ ದೇಶದಲ್ಲಿ ಆಗ್ತಕ್ಕಂಥದ್ದು. ಬಹುಶಃ ಇದು ಒಂದು ಹಿಟ್ಲರ್ ಶಾಹಿ ಸಿದ್ಧಾಂತದ ಒಂದು ಪ್ರಥಮ ಹೆಜ್ಜೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಿ, ಹಿಟ್ಲರ್ ಶಾಹಿ ಫ್ಯಾಸಿಸ್ಟ್ ಧೋರಣೆಯ ಫ್ಯಾಸಿಸ್ಟ್ ಅಂತ ಹೇಳಿದ್ರೆ ಒಂದು ಧರ್ಮವನ್ನ ಮುಂದಿಟ್ಟುಕೊಂಡು ಸರ್ವಾಧಿಕಾರವನ್ನು ತಂದಿರ್ತಕ್ಕಂಥ ಕೆಲಸವನ್ನ ಇವತ್ತು ಹಿಟ್ಲರ್ ಒಂದು ಕಾಲದಲ್ಲಿ ಮಾಡಿದ್ದ ಅದೇ ರೀತಿಯ ವಾದವನ್ನು ಮುಂದಿಟ್ಟುಕೊಂಡು ಒಂದು ಧರ್ಮವನ್ನು ಪ್ರಚೋದನೆ ಮಾಡಿ ಸರ್ವಾಧಿಕಾರವನ್ನು ತರ್ತಕ್ಕಂಥ ಒಂದು ದಾರಿಯಲ್ಲಿ ಬಹುಶಃ ಮೊದಲ ಹೆಜ್ಜೆಯನ್ನ ಮೋದಿಯವರು ಇಟ್ಟಿದ್ದಾರೆ. ಈ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಜಾತಿಯ, ಎಲ್ಲಾ ಧರ್ಮದ, ಎಲ್ಲಾ ಭಾಷೆಯ ಜನ ಅರ್ಥ ಮಾಡಿಕೊಳ್ಳಬೇಕು. ನಾವು ನಮ್ಮ ಮನವಿಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ವಿಷಯಗಳನ್ನು ದೂರ ಮಾಡಿಕೊಂಡು
ಇವತ್ತು ಬಹಳ ದೊಡ್ಡ ಪರಿಣಾಮವನ್ನು ಹಿಮ್ಮೆಟ್ಟಿಸ್ತಕ್ಕಂಥ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಈ ಸಮಾಜದಲ್ಲಿ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನ ಪ್ರತಿ ಜಾತಿ ಧರ್ಮ ಭಾಷೆಯ ಜನ ಇವತ್ತು ಸಂಕುಚಿತ ಮನೋಧರ್ಮವನ್ನು ಮನಸ್ಸಲ್ಲಿಟ್ಟುಕೊಂಡು ಇವತ್ತು ಸಾಮಾಜಿಕವಾದಂತಹ ವೈಪರೀತ್ಯ ಬಂದಾಗ ಅದನ್ನು ನಿಲ್ಲಿಸತಕ್ಕಂಥ ಕೆಲಸದಲ್ಲಿ ತಮ್ಮೆಲ್ಲರೂ ಕೈ ಜೋಡಿಸಬೇಕಾದ ಅಗತ್ಯ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಪ್ರತಿಯೊಬ್ಬರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಹುಶಃ ಇಂತಹ ಸಂದರ್ಭದಲ್ಲಿ ನಾವು ಬಹುಶಃ ಸುಳ್ಳುಗಳು ರಿನ್ಯೂವಲ್ ಮಾಡಬೇಕಾದ್ರೆ 3 ವರ್ಷ 10 ವರ್ಷ ಮಾಡ್ತೀವಿ ಅಂತ ಭರವಸೆ ಕೊಟ್ಟು ಜನರನ್ನು ಮೋಸ ಮಾಡಿದ್ದಾರೆ. ಇಷ್ಟೆಲ್ಲ ಪೆನಾಲ್ಟಿ ಹಾಕಬೇಕಾದ್ರೆ ಅದು ಒಂದು ಕಾರಣವನ್ನ ಹೇಳಿದ್ದಾರೆ. ಇಂತಹ ಕಾರಣಗಳ ಮಧ್ಯೆ ಈ ಪೆನಾಲ್ಟಿ ಹಾಕತಕ್ಕಂಥ ಕೆಲಸವನ್ನು ಮಾಡೋದ್ರ ಮೂಲಕ ಬಹುಶಃ ಯಾರು ಮಾತಾಡದೇ ಇರ್ತಕ್ಕಂಥ ಸ್ಥಿತಿ ಬಂದಿದೆ ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ಇದೆ. ನೀವೆಲ್ಲ ನೀವು ಮೋಟರ್ ಓಡಿಸ್ತಕ್ಕಂಥವ್ರು ನೀವೇ ಮೌನವಾಗಿದ್ದೀರಿ ಯಾಕೆ ಅಂತ ನನಗೆ ಅರ್ಥ ಆಗುವುದಿಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸದ ಹೇಳ್ತಾ ಪ್ರತಿಯೊಬ್ಬ ನಾಗರಿಕರಲ್ಲಿ ನಾವು ವಿದ್ಯಾರ್ಥಿ ಮಾಡ್ತಕ್ಕಂಥ ತಪ್ಪು ಅಂತ ಹೇಳ್ತಕ್ಕಂಥ ಧೈರ್ಯವನ್ನ ನಾವೆಲ್ಲ ಖಂಡಿತ ಮಾಡಬೇಕಾದ ಅಗತ್ಯ ಇದೆ ಅನ್ನುವಂಥ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಹುಶಃ ನಾವು ಹಿಟ್ಲರ್ ಮಾಡಿದ ತಪ್ಪನ್ನ ಸರಿ ಅಂತ ಹೇಳ್ತಕ್ಕಂಥ ಜನ ಆ ಕಾಲದಲ್ಲಿ ಕೆಲವು ಜನ ಇದ್ರು. ಅದೇ ರೀತಿಯಲ್ಲಿ ಇವತ್ತು ಮೋದಿ ಮಾಡೋದು ಸರಿ ಅಂತಕ್ಕಂಥ ಜನ ಸಮಾಜದಲ್ಲಿದ್ದಾರೆ. ಅವರಿಗೆ ಬುದ್ಧಿ ಕಲಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲ ಮಾಡಬೇಕಾದ ಅಗತ್ಯ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಮುಕ್ತಾಯ ಮಾಡ್ತೇನೆ.